ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತೊಂದು ಕೇರಳ ಸ್ಪೆಷಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೇಂದ್ರ ಬಾಳೆಹಣ್ಣಲ್ಲಿ ಕೊಳ್ಕಟ್ಟೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಒಂದು ಕೇರಳ ಡಿಶ್. ಇದು ಭಾಳ ಟೇಸ್ಟಿಯಾಗಿರುತ್ತೆ. ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ. ನಾನು ನೇಂದ್ರ ಬಾಳೆಹಣ್ಣನ್ನ ಬೇಯಿಸಿ ಅದರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ. ಹಾಗೆ ಒಂದು ಲೈಕ್ ಕೊಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಒಂದೇ ಒಂದು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋಂಥ ಬಾಳೆಹಣ್ಣಿದು. ನೇಂದ್ರ ಬಾಳೆಹಣ್ಣೆ ಹಾಕಬೇಕು, ಕೇರಳದ ಬಾಳೆಹಣ್ಣಿದು. ಇದನ್ನು ಅರ್ಧ ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಒಂದನ್ನು 2 ಭಾಗ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಡಬೇಕು. ನೀರಿಟ್ಬಿಟ್ಟು ಅದ್ರ ಮೇಲೆ ತೂತಿನ ಪಾತ್ರೆ ಇಡಬೇಕು. ಇದನ್ನು ಆವಿದು ಪಾತ್ರೆ, ಆವಿಲಿ ಬೇಯಿಸ್ತೀವಲ್ಲ ಆ ಪಾತ್ರೆ ಇಟ್ಬಿಟ್ಟು 2 ಪೀಸ್ ಬಾಳೆಹಣ್ಣು ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿಡಿ. ಒಂದು 5 ನಿಮಿಷದಲ್ಲಿ ಅದು ಬೇಯುತ್ತೆ. ಇದು ಹಾಗೆ ಕೂಡ ತಿನ್ಬೋದು. ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಎಸ್ಪೆಷಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇದನ್ನು ಡೈಲಿ ಮಾರ್ನಿಂಗ್ ಕೊಟ್ಟರೆ ತುಂಬ ಹೆಲ್ದಿಯಾಗಿರ್ತಾರೆ. ಈಗ ಇದರಲ್ಲಿ ಸ್ವೀಟ್ ಮಾಡೋದನ್ನ ನಾನು ತೋರಿಸ್ತಾ ಇರೋದಷ್ಟೇ. ಬೆಲ್ಲ ಅರ್ಧ ಬೌಲು ತೆಂಗಿನ ತುರಿ, ಕೋಕೋನಟ್ ಅದು ಒಂದು ಬಾಣಲಿ ಇಡಿ. ಬಾಣಲಿ ಇಟ್ಬಿಟ್ಟು ಅದಕ್ಕೆ ಬೆಲ್ಲದ್ದು ಪುಡಿನ ಹಾಕ್ಬಿಟ್ಟು ಜೊತೆಗೆ ಈ ತೆಂಗಿನ ತುರಿನೂ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ. ನೀರೇನೋ ಹಾಕೋದು ಬೇಡ, ಅದರಲ್ಲೇ ಬೆಲ್ಲನೇ ಮೆಲ್ಟ್ ಆಗಲಿ. ಅದು ಕೂಡ ಒಂದು 5 ನಿಮಿಷದಲ್ಲಿ ಆಗ್ತದೆ. ನೋಡಿ, ಈ ಥರ ಆಗುತ್ತಲ್ಲ. ಈ ಟೈಮ್ ಆಗೋಗಿ ಒಂದು ಚೂರು ಬಾಣಲಿಲಿ ನೀರಿನ ಅಂಶ ಇಲ್ಲ, ಆ ಥರ ಇರುತ್ತೆ. ಆ ಟೈಮಲ್ಲಿ ಕೆಳಗಿಳಿಸ್ಬಿಡಿ, ಅದು ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಬೇಯಲಿಕ್ಕಿಟ್ಟ ಬಾಳೆಹಣ್ಣು ಬೆಂದಿದೆ. ಅದರದ್ದು ಸಿಪ್ಪೆ ತೆಗಿಬೇಕು. ನೋಡಿ, ಇಡೀ ಸಿಪ್ಪೆ ಹಿಂಗೆ ಬರುತ್ತೆ. ಬಾಳೆಹಣ್ಣು ಚೆನ್ನಾಗಿ ಬೆಂದಿರುತ್ತೆ. ಈ ಬರೀ ಹಿಂಗೆ ಬೇಯಿಸಿದ ಬಾಳೆಹಣ್ಣ ಮಕ್ಕಳಿಗೆ ಕೊಡಿ, ಭಾಳ ಒಳ್ಳೆಯದು ಮಕ್ಕಳಿಗೆ ಇದು. ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೊಳ್ಳಿ. ಸ್ಪೂನಲ್ಲಾದರೂ ಮಾಡಿ, ಕೈಯಲ್ಲಾದರೂ ಮಾಡಿ. ಬಟ್ ಕೈಯಲ್ಲಿ ಮಾಡಿದ್ರೆ ಅದು ಫಿನಿಶಿಂಗ್ ಬರೋದು. ಅದು ಚೆಂದ ಸೇರಿಕೊಳ್ಬೇಕು ಅಂದರೆ ಕೈಯಲ್ಲೇ ಮಾಡಬೇಕು. ನೋಡಿ, ಚೆನ್ನಾಗಿದ್ದಾದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಬೆರೆಸ್ಕೊಳ್ಬೇಕು. ರೈಸ್ ಫ್ಲೋರ್ ಇದು, ಅದನ್ನು ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಒಂದೇ ಸಲ ಹಾಕ್ಬಿಡ್ಬೇಡಿ. ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ, ಟೇಸ್ಟಿಗೆ ಒಂಚೂರು ಸಾಲ್ಟ್ ಹಾಕಿದ್ದೀನಿ. ಅದಾದ ಮೇಲೆ ರೈಸ್ ಪೌಡರ್ ಹಾಕ್ಕೊಳ್ಬೇಕು. ರೈಸ್ ಫ್ಲೋರ್ ಇದು. ಇದನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಅದು ಗಟ್ಟಿಯಾಗಿ ಒಂದು ಚಪಾತಿ ಹಿಟ್ಟು ಥರ ಬರಬೇಕು. ಆ ಥರ ಲೆವೆಲ್ ನೋಡಿ, ಪಾತ್ರೆಗೆ ಒಂಚೂರು ಅಂಟ್ಕೊಳ್ಳೋದೆ ಅದೊಂದು ಉಂಡೆಯಾಗಿ ನಮಗೆ ಸಿಗಬೇಕು. ಮತ್ತು ಅದನ್ನು ಮುಟ್ಟು ನೋಡುವಾಗ ಸಾಫ್ಟಾಗಿರುತ್ತೆ. ಯಾಕಂದರೆ ಬೆಂದ ಬಾಳೆಹಣ್ಣಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡೋದಲ್ವ, ಹಾಗಾಗಿ ಇದು ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ಆಮೇಲೆ ಅದನ್ನು ಉಂಡೆ ಕಟ್ಟಿಟ್ಕೊಳ್ಳಿ. ನನಗೆ ಒಂದು 5 ಆಯಿತು ಅಷ್ಟೇ. ಇದರಲ್ಲಿ ಒಂದು ಬಾಳೆಹಣ್ಣಲ್ಲಿ 5 ಆಗ್ತದೆ ಅಷ್ಟೇ. ಅದನ್ನು 2 ಕೈಯಲ್ಲೂ ಇಟ್ಕೊಂಡು ಹಿಂಗೆ ಅಗಲ ಮಾಡಿ ಸೆಂಟ್ರ್ ತಿನ್ ಮಾಡ್ಕೊಳ್ಳಿ. ಅದನ್ನು ಅಗಲ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಈ ಹೂರಣ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನಿಧಾನ ಕ್ಲೋಸ್ ಮಾಡ್ಕೊಳ್ಳಿ. ಒಡೆಯೋದು ಮುರಿಯೋದು ಏನೂ ಆಗೋಲ್ಲ. ಇದನ್ನು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾರೆ. ಮಾಡುವಾಗ ಸ್ವಲ್ಪ ನಮಗೆ ರಿಸ್ಕ್ ಅನಿಸುತ್ತೆ. ಜೊತೆಗೆ ಬೇಯಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ. ಆಮೇಲೆ ಸಂಜೆ ಆಗುವಾಗ ಅದು ಒಣಗ್ದಂಗೆ ಆಗಿಬಿಡುತ್ತೆ. ಇದಂತೂ ಸಾಫ್ಟಾಗಿರುತ್ತೆ. ಸಂಜೆ ಆದರೂ ಕೂಡ ತಿನ್ನಲಿಕ್ಕೆ, ಬೆಳಗ್ಗೆ ಮಾಡಿಬಿಟ್ಟು ಸಂಜೆ ತಿಂದ್ರೂ ಸಾಫ್ಟಾಗಿರುತ್ತೆ. ಭಾಳ ಬೇಗ ಬೇಯುತ್ತೆ. ಆಮೇಲೆ ಅದು ತಿಂತೀವಿ ನೋಡಿ, ತಿನ್ನುವಾಗ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು ಇದು ರುಚಿ ಎಷ್ಟು ಘಮ ಅನಿಸುತ್ತೆ ಅಂತಿಲ್ಲ ಅದು. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ಟು ಮತ್ತೆ ನಾವು ಬಾಳೆಹಣ್ಣು ಬೇಯಿಸ್ಕೊಂಡ್ವಲ್ಲ, ಆ ಕೆಳಗಡೆ ಪಾತ್ರೆಯಲ್ಲಿ ನೀರು ಇರಬೇಕು. ಅದೇ ಇದರಲ್ಲಿ ಮತ್ತೆ 5 ಉಂಡೆನ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿ ಅಷ್ಟೇ. ಜಸ್ಟ್ ಅದರದ್ದು ಕಲರ್ ಚೇಂಜ್ ಆಗ್ತದೆ. ಒಂದೇ ಅವು, ಯಾಕಂದರೆ ಜಾಸ್ತಿ ಅಕ್ಕಿ ಹಿಟ್ಟು ಹಿಡ್ದಿರಲ್ಲ ಅದಕ್ಕೆ, ಬಾಳೆಹಣ್ಣು ಜೊತೆ ಮಿಕ್ಸ್ ಆಗೋದಕ್ಕೆ. ಇದು ನಮ್ಮಲ್ಲಿ ಓಜಾನ ಹಬ್ಬದಲ್ಲಿ ಕೊಳ್ಕಟ್ಟ ಅಂತ ಈ ತಿಂಡಿನ ಮಾಡೋದು. ಈ ಸಲ ಈ ಥರ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಭಾಳ ಖುಷಿಯಾಗಿ ತಿನ್ಬೋದು, ಭಾಳ ಟೇಸ್ಟಿಯಾಗಿ ಅನಿಸುತ್ತೆ. ಒಂದೊಂದು ಬೈಟ್ಗೂ ಒಂಥರ ಟೇಸ್ಟ್ ಇರುತ್ತೆ. ನೋಡಿ, ಬೆಂದಾಗ ನೋಡಿ ಒಂಚೂರು ಕಲರ್ ಚೇಂಜ್ ಆಯಿತು ನೋಡಿ. ಹೀಗೆ ಸಾಫ್ಟಾಗೂ ಇರುತ್ತೆ. ಓಪನ್ ಮಾಡಿದರೆ ಟಕ್ ಅಂತ ಓಪನ್ ಆಗ್ತದೆ. ಹಾಗೆ ಅದರೊಳಗಡೆಗೆ ಆ ತೆಂಗಿನಕಾಯಿ, ಬೆಲ್ಲ, ಬಾಳೆಹಣ್ಣು, ಅಕ್ಕಿದು ಅದೆಲ್ಲ ರುಚಿ ಭಾಳ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ನೀವು ಮಾಡಿ ನೆಕ್ಸ್ಟ್ ಇದನ್ನೇ ಮಾಡ್ತೀರ ಪದೇ ಪದೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.